ನನ್ನ ಬಿಟ್ಬಿಟ್ಟು ರೋಡಲ್ಲಿ ಹೋಗ್ಬಿಟ್ಲು. ನನ್ನ ಮಕ್ಕಳಿಗೆ ಯಾರು ನನ್ನ ಮಕ್ಕಳಿಗೆ ಯಾರು ಇಲ್ಲ. ನಾನು ನೋಡಿ ನನ್ನ ಮಕ್ಕಳು ನಾವು ಇಲ್ಲಿ ರೋಡಲ್ಲಿ. ಅವನಿಗೆ ಫಸ್ಟ್ ಟೈಮ್ ಮದುವೆ ಆಗಿ ಎಂತಿ ಸತ್ತೋಗಿದ್ದಾಳೆ, ಒಂದು ಗಂಡು ಮಗು ಇದೆ, ಆದ್ರೂ ನಾನು ಎಂತಿನ ಕರ್ಕೊಂಡಿದ್ದಾನಲ್ಲ, ಅವನು ಎಂಥ ಫ್ರಾಡು. ಮಕ್ಕಳಿಗೆ ಯಾರು ಅಮ್ಮ ಇಲ್ಲ. ನಾನು 11 ವರ್ಷ ಆಗಿದೆ ಮದುವೆ ಆಗಿ, ಬಸಂಪುರದಲ್ಲಿ ಇರೋದು, ಇಲ್ಲೇ ವಾಸ. ನನ್ನ ಹೆಂಡತಿ ಅಕ್ರಮ ಇಟ್ಕೊಂಡು ನನ್ನ ಕಡೆಯಿಂದ ಅದು ಅವಳ ಕಡೆಯಿಂದ ಅಕ್ರಮ ಇದು ಮಾಡಿಬಿಟ್ಟು ಮಾಡಿ, ಯಾಕಂದರೆ ನಾನು ತುಂಬ ಕಷ್ಟಪಟ್ಟು 3 ಜನನ ಒತ್ತಿ ಎತ್ತಿ ನೈಟೆಲ್ಲ ಹಗಲು ರಾತ್ರಿ ಕಷ್ಟಪಟ್ಟು ಅವಳು ಇನ್ನೊಬ್ಳು ಅಕ್ರಮ ಸಂಬಂಧ ಇಟ್ಕೊಂಡ್ಬಿಟ್ಟಿದ್ದಾಳೆ. ನಾನು ಮನೇಲಿ ನಂಬಿ ಹೋಗ್ತಾ ಇದ್ದೆ, ಅವಳಿಗೆ ನನ್ನ ಮೋಸ ಮಾಡಿಬಿಟ್ಟಿದ್ದಾಳೆ ಸರ್. ಇವಾಗ ಇನ್ನೊಬ್ಬನ ಜೊತೆಲಿ ಹೋಗ್ಬಿಟ್ಟಿದ್ದಾಳೆ ಫುಲ್. ನಾನು ಹಿಂಗೆ ಕಾರ್ಗೆ ಹೋದರೆ ಪ್ರತಿ ದಿವಸ ನೀನು ಎಲ್ಲಿದ್ದೀಯ ಅಂತ ನನ್ನ ಕೇಳ್ಕೊಳ್ಳೋದು, ಅವ್ನು ಕರ್ಸ್ಕೊಳ್ಳೋದು, ಬಾಚಿನು ಅಂದ್ಬಿಟ್ಟು, ಸಂತು ಅಂದ್ಬಿಟ್ಟು ಬಸಂಪುರದವನು, ಅವನು ಕುಡ್ಕ ಇಸ್ಪಿಟ್ ಗ್ಯಾಂಗರ್ ಅವನು. ನನ್ನ ಹೆಂಡ್ತಿನ ಹಾಳು ಮಾಡ್ಬಿಟ್ಟ, ಸೈಟ್ ಐತೆ ಅದೈತೆ ಅಂದ್ಬಿಟ್ಟು ನನ್ನ ಹೆಂಡ್ತಿನ ಹಾಳು ಮಾಡ್ಬಿಟ್ಟಿದ್ದಾನೆ. ಯಾಮಾರಿಸಿ ಡೈಲಿ ದುಡ್ಡು ಹಾಕೋದು, 500,000 ಹಾಕೊಂಡು ಕರ್ಸ್ಕೊಳ್ಳೋದು, ಅವ್ರ ಮನೆಗೆ ಕರ್ಸ್ಕೊಳ್ಳೋದು, ನಮ್ಮ ಮನೆಗೆ ಕರ್ಸ್ಕೊಳ್ಳೋದು, ಎಲ್ಲ ವೀಡಿಯೋ ಫೋಟೋಸ್ ಎಲ್ಲ ಇದೆ ನನ್ನ ಹತ್ರ. ನಾನು ಅದಕ್ಕೆ ಇದು ನಿಮ್ಮನ್ನು ವೀಡಿಯೋ ನನಗೆ ಬೇಕಾಗಿತ್ತು ಸರ್. ನನ್ನ ಮನಸ್ಸು ತುಂಬ ಹೊಡೆದೋಗಿದೆ, ಅದಕ್ಕೆ ನಾನು ಕರೆದು ಮಾತಾಡ್ತಾ ಇದ್ದೀನಿ. ಈ ಥರ ನನ್ನ ಬಿಟ್ಬಿಟ್ಟು ರೋಡಲ್ಲಿ ಹೋಗ್ಬಿಟ್ಲು. ನನ್ನ ಮಕ್ಕಳಿಗೆ ಯಾರು ಆಯ್ತಾರೆ ಸರ್ ಇಲ್ಲಿ. ನನ್ನ ಮಕ್ಕಳಿಗೆ ಯಾರು ಇಲ್ಲ. ನಾನು ನೋಡಿ ಅನಾದೆ ನನ್ನ ಮಕ್ಕಳು ನಾವು ಇಲ್ಲಿ ರೋಡಲ್ಲಿ 3-4 ದಿವಸದಿಂದ ಓಡಾಡ್ತಾ ಇರಿ. 3 ಜನ ಮಕ್ಕಳು ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀರಿ ಸರ್. ಕಂಪ್ಲೇಂಟ್ ಕೊಟ್ಟು ಎಲ್ಲ ಮಾಡಿಕೊಂಡು ಎಲ್ಲ ಬಂದಿದ್ದೀರಿ ಸರ್. ನನ್ನ ಹತ್ರ ವೀಡಿಯೋ ಇದೆ, ವೀಡಿಯೋ ಕೊಡ್ತಾ ಇದ್ದೀನಿ ಸರ್. ಇವಾಗ ನನ್ಗೆ ತುಂಬ ಮನಸ್ಸು ಹೊಡೆದೋಗಿದೆ, ಅದೆಲ್ಲ ಹೊಡೆದೋಗಿದೆ. ಯಾಮಾರಿಸಿ ನನ್ನ ಹೆಂಡ್ತಿನ ಕರ್ಕೊಂಡವ್ರು ಹೋಗಿರೋದು. ಮುದ್ದಾಗ ಚೆನ್ನಾಗವಳೆ, ಬೆಳ್ಳಗೆ ತೆಳ್ಳಗೆ ಚೆನ್ನಾಗವಳೆ ಅಂದ್ಬಿಟ್ಟು ನನ್ನ ಹೆಂಡ್ತಿನ ಯಾಮಾರಿಸಿ ಕರ್ಕೊಂಡೋಗಿದ್ದಾನೆ ಅವನು. ನನ್ನ ಹೆಂಡ್ತಿ ತುಂಬ ಒಳ್ಳೊಳ್ಳೆ ಇದ್ಲು, ಇವರೆಲ್ಲ ಯಾಮಾರಿಸಿ ಪಟಾಯಿಸಿ ಕರ್ಕೊಂಡೋಗಿರೋದು ನನ್ನ ಹೆಂಡ್ತಿನ ಇವರು. ಇಷ್ಟೆಲ್ಲ ನಡೆದಿದೆ ಸರ್ ಬಸಂಪುರದಲ್ಲಿ. 7 ವರ್ಷದಿಂದ ಇಟ್ಕೊಂಡಿದ್ದಾನೆ ಅವನು. 2 ಇಯರ್ಸಿಂದ ನನಗೆ ಗೊತ್ತಾಗಿಲ್ಲ. ನನಗೆ ಭಾನುವಾರ ಗೊತ್ತಾಗಿರೋದು, ಗಣೇಶ ಹಬ್ಬದ ದಿವಸ ಗೊತ್ತಾಗಿರೋದು. ಭಾನುವಾರ 31ನೇ ತಾರೀಕು ಗೊತ್ತಾಗಿರೋದು. ಸಾಯಂಕಾಲ 4 ಗಂಟೆಯಿಂದ 7:20ವರೆಗೂ ಅವನ ಜೊತೆಲೇ ಇದ್ದಾಳೆ, ಸಂತೋನೋ ಜೊತೆಲಿ ಬಸಂಪುರದಲ್ಲಿ. ಅವನು ಕೇಳಿದ್ರೆ ಅವನು ಏನಂತಾನೆ, ನಿನ್ನಿಂತಿ ಬಂದಿರೋದು ನೀನೆಲ್ಲ ಬಂದಿರೋದ್ರಿಂದ. ಆಮೇಲೆ ಅವನೇ ಬಂದು ಬರ್ಸ್ಕೊಂಡು ಕರ್ಕೊಂಡು ಬಂದಿರೋದು ನನ್ನ ಹೆಂಡ್ತಿನ ಅಲ್ಲಿ ಸ್ಟೇಷನಿಂದ, ಮನೆಹಟ್ಟ ಸ್ಟೇಷನಿಂದ. ಈಗ ಮತ್ತೆ ಮಕ್ಕಳ ಪರಿಸ್ಥಿತಿ ಹೆಂಗೆ? ಮಕ್ಕಳ ಪರಿಸ್ಥಿತಿ ನೋಡಿ ಸರ್, ಏನು ಸರ್ ಮಾಡೋದು ಹೇಳಿ. ನಾವು ಊಟ ನೀರು ಇಲ್ದಿರ ಸಾಯ್ತಾ ಸರ್, ನಿಂತೇ ಇದ್ದೀರಾ. ನನ್ನ ಮಗನ ಇವತ್ತು ಬರ್ತಾಳೆ, 11ನೇ ವರ್ಷ ಬರ್ತಾಳೆ, ಏನು ಮಾಡೋದು ನೀವು ಹೇಳಿ ಸರ್. ಸಂತು ಇದ್ದಾನಲ್ಲ ಫ್ರಾಡ್ ಅವನು. ನನ್ನ ಹೆಂಡ್ತಿನ ನಂಬಿಸಿ ದುಡ್ಡು ಕೊಟ್ಟು ಸೈಟ್ ಐತೆ ಅದೈತೆ ಇದೈತೆ ಅಂದ್ಬಿಟ್ಟು ಇದೆಲ್ಲ ಮಾಡಿ ಡೈಲಿ 500,000 ದುಡ್ಡು ಹಾಕಿ ಅವಳಿಗೆ ಕರೆಸಿ, ಮನೆಗೆ ಅವಳ ಮನೆ ಕರೆಸಿ, ಅವನ ಮನೆ ಕರೆಸಿ, ನನ್ನ ಮನೆ ಕರೆಸಿ, ನಾನು ಹೋದ್ಮೇಲೆ ಮೆಸೇಜ್ ಮಾಡಿಕೊಂಡು ಇಲ್ಲಿ ಬಂದು ಮಂಜು ಹೋದ್ನ ಇಲ್ಲ ಅಂತ ಎಲ್ಲರ ಕೈ ತಿಳ್ಕೊಂಡು ಮಾಡಿರೋದಣ್ಣ ಇದೆಲ್ಲ. ಅವನು ಮಂಜು ಇದಾನ ಇಲ್ಲ ಅಂತ ತಿಳ್ಕೊಂಡು ನನ್ನ ಮನೆಗೆ ಬಂದಿರೋದು. ಈಗೇನು ರೋಡ್ ಹೋಗಿ ಮದುವೆ ಆಗಿದ್ದಾರೆ? ಮದುವೆ ಆಗಿದ್ದಾರಣ್ಣ, ಮದುವೆ ಆಗಿ ಸುಮಾರು ದಿವಸ ಆಗಿದೆ. 2 ವರ್ಷದಿಂದ ಈ ಮ್ಯಾಟ್ರ್ ಇದೆ ಅಣ್ಣ. 2 ವರ್ಷದಿಂದ ಈ ಮ್ಯಾಟ್ರ್ ಇದೆ. ನನ್ನೆಲ್ಲ ಕೊಟ್ಟಿದ್ದೀನಿ ಅಣ್ಣ, ವಿಡಿಯೋ ಪಾಡಿಯೋ ಎಲ್ಲ ಇದೆ ನನ್ನ ಹತ್ರ, ಎಲ್ಲ ಕೊಟ್ಟಿದ್ದೀನಿ. ಆಂಧ್ವೆ ಎಲ್ಲ ತಿಳಿಸಿದ್ದೀನಿ. ನನ್ನ ಹೆಂಡತಿ ತುಂಬ ಒಳ್ಳೆಯವಳು, ತೆಳ್ಳಗೆ ಬೆಳ್ಳಗವಳೆ ಅಂದ್ಬಿಟ್ಟು ಎಲ್ಲ ಬೆಳೆಸ್ಕೊಂಡಿರೋದು. ಇವನು ಸರಿ ಇಲ್ಲ, ಇವನು ಇಸ್ಪೀಟರು ಗ್ಯಾಂಗರ್, ಇವನು ಸರಿ ಇಲ್ಲ, ಇವನು ನನಗೆಲ್ಲ ಗೊತ್ತು ಇವನ ಬಗ್ಗೆ. ಆದರೆ ನನ್ನ ಹೆಂಡತಿಗೆ ನಾನು ಹೇಳಿದ್ದೀನಿ ಸರಿ ಇಲ್ಲ, ಇವರೆಲ್ಲ ಸೇರ್ಬೇಡ ಅಂತ. ಆದ್ರೂ ನನ್ನ ಹೆಂಡತಿ ಮೇಲೆ ಬಿದ್ದು ಹೋಗಿರೋದು. ನನ್ನ ಹೆಂಡತಿ ಹೋಗಿಲ್ಲ, ಇವನು ನಾನು ಬಂದು ಕರ್ಕೊಂಡು ಹೋಗಿರೋದು ಇಲ್ಲಿ ನನ್ನ ಮನೆಯಲ್ಲಿ. ಅಲ್ಲ, ಈಗ 3 ಮಕ್ಕಳು ಅನ್ಯಾಯ ಆದ್ರಲ್ಲ, ಏನು 3 ಮಕ್ಕಳನ್ನ ಏನು ಮಾಡೋದಣ್ಣ? ಇವಾಗ ನನಗೆ 2 ಕಟ್ಬಿಟ್ಟು ನಾನು ಏನು ಮಾಡಲ ಹೇಳಿ? ನಾನು ಸೂಸೈಡ್ ಮಾಡ್ಕೊತೀನಣ್ಣ, ಸೂಸೈಡ್ ಮಾಡ್ಕೊತೀನಿ ಅಣ್ಣ. 2 ಗಂಡು 1 ಹೆಣ್ಣು ನನಗೆ. ಫಸ್ಟು ದೊಡ್ಡವನು ಗಂಡು ಮಗು, 2ನೇದು ಹೆಣ್ಮಗು, 3ನೇದು ಹೆಣ್ಮಗು. ಗಂಡು ಮಗು ನನಗೆ ಆಗಿರೋದು. ನನ್ನ ಪ್ರಾಬ್ಲಮ್ ಇಷ್ಟೆಲ್ಲ ಇದೆ ಅಣ್ಣ. ನಾನು ಇರಬೇಕಾ ಬೇಡಬೇಕಾ ಸಾಯ್ಬೇಕಣ್ಣ. ಈ ಥರ ಮಾಡ್ಬಿಟ್ಟು ಹೋಗಿದ್ದಾನೆ ಅವನು. ನನ್ನ ಟೋಟಲ್ ಲಾಸ್ ಮಾಡಿದ್ದಾನೆ ಅಣ್ಣ ಅವನು. ನಾನು ಚೆನ್ನಾಗಿದ್ದೀನಿ ಅಣ್ಣ, ಕ್ಯಾಬ್ ಓಡಿಸ್ಕೊಂಡು ಎಲ್ಲ ಮಾಡಿದ್ದೀನಿ. ನನ್ನ ಪ್ರಾಬ್ಲಮ್ ಈ ಥರ ಮಾಡಿದಾರಲ್ಲ ಸರ್, ಯಾರು ಹೊಣೆ ಹೇಳಿ ಸರ್ ನೀವು? ನಾನು ತುಂಬ ಪ್ರಾಬ್ಲಮಲ್ಲಿದ್ದೀನಿ. ಈ ಥರ ಮಾಡ್ಬೋದಾ ಅವನು ಹೇಳಿ? ತುಂಬ ಮಾಡಿಬಿಟ್ಟಿದ್ದಾನೆ. ನನ್ನ ಹೆಂಡತಿಗೆ ನಂಬಿಸಿ ಮೋಸ ಮಾಡಿದ್ದಾನೆ ಸರ್ ಅವನು, ಕರ್ಕೊಂಡೋಗಿದ್ದಾನೆ. ಅವನಿಗೆ ಫಸ್ಟ್ ಟೈಮ್ ಮದುವೆ ಆಗಿ ಹೆಂಡತಿ ಸತ್ತೋಗಿದ್ದಾಳೆ, ಒಂದು ಗಂಡು ಮಗು ಇದೆ, ಆದ್ರೂ ನನ್ನ ಹೆಂಡ್ತಿನ ಕರ್ಕೊಂಡಿದ್ದಾನಲ್ಲ, ಅವನು ಎಂಥ ಫ್ರಾಡು ಸರ್. ತುಂಬ ಫ್ರಾಡ್ ಮಾಡಿದ್ದಾನೆ ಅವನು. ಸಂತು ಅಂದ್ಬಿಟ್ಟು ಬಸಂಪುರದಲ್ಲಿ ಇಸ್ಪೀಟ್ ಗ್ಯಾಂಗರ್ ಅವನು. ಅಣ್ಣ ರೂಮ್ಗೆ ಕರ್ಕೊಂಬಂದಿರೋದು ಅಂದರೆ ಇದರಲ್ಲಿ ನನ್ನ ಫೋಟೋಸಲ್ಲೆಲ್ಲ ಇವನು ನನ್ನ ಮನೆಯಲ್ಲೇ ಮಲಗಿರೋದು, ಅವನದೇ ಡಾಲರ್ ಹಾಕಿರೋದು. ನನ್ನ ಹೆಂಡತಿಗೆ ಸೀರೆ ತಗೊಟ್ಟು ಯಾಮಾರಿಸಿ ಸಾರ್ ನನ್ನ ಹೃದಯನ ಹೊಡ್ಕೊಂಡು ಬಿಟ್ಟಣ್ಣ. ನನ್ನ ದೇವತೆ ಅವಳು ನನ್ನ ಪೂಜಿಸಿ
ನನ್ನ 4-5 ದಿವಸ ಆಯ್ತು ಅವ್ನು ನಿದ್ದೆ ಮಾಡಿ. ನನ್ನ ಮಕ್ಕಳಿಗೆ ಯಾರು ಅಮ್ಮ ಇಲ್ಲ. ಇವತ್ತು ನನ್ನ ಮಗನ್ ಬರ್ತಾಳೆ, ಯಾಮಾರ್ಸ್ಬಿಟ್ಟ ಅವನು, ಸಂತು ಫ್ರಾಡು. ನನ್ನ ಹೆಂಡತಿಗೆ ಸೈಟ್ ಐತೆ ಅದೈತೆ, ಅವ್ನಿಗೇನು ಇಲ್ಲ, ಸ್ಪೀಡ್ ಗ್ಯಾಂಗರ್ ಅವನು. ನೋಡಿ ಸಾರ್, ಈ ಸೀರೆ ಅವನೇ ಕೊಡ್ಸಿರೋದು. ನೋಡಿ ಸಾರ್, ಎಲ್ಲ ಸೀರೆ ಕೊಡಿಸಿ ಎಲ್ಲ ಇದು ಮಾಡಿ ಮೋಡಿ ಮಾಡಿ ಮಲಗಿ ನನ್ನ ಮನೇಲೇ ಮಲಗಿರೋದು ಅವ್ನು ಬಂದು. ನನ್ನಲ್ಲೇ ಮಾಡಿ ಎಲ್ಲ ಮಾಡಿ ಮೋಸ ಮಾಡಿರೋದು ಅವನು. ನನ್ನ ಹೆಂಡತಿ ಮುದ್ದಾಗಿದ್ದಾಳೆ, ಚೆನ್ನಾಗಿದ್ದಾಳೆ, ಸಕ್ಕದಾಗಿದ್ದಾಳೆ. ಮೋಸ ಮಾಡಿಬಿಟ್ಟ ಅಣ್ಣ. ದೇವ್ರೇ, ಪಬ್ಲಿಕ್ ಅಪ್ಪ ಕಾರಣ ಇದಕ್ಕೆಲ್ಲ. ಸ್ವಾಮಿ, ಜನನೇ ಇರ್ಬೇಕಪ್ಪ ನನಗೆ. ದೇವ್ರೇ, ಜನ ಎಲ್ಲ ಹೆಲ್ಪ್ ಮಾಡಿಯಪ್ಪ ನನಗೆ. ನನ್ನ 3 ಜನ ಮಕ್ಕಳಿದಾರಪ್ಪ. 2 ಗಂಡು ಮಕ್ಕಳು ನನ್ನ ಹತ್ರ ಇದ್ದಾವೆ, ಹೆಣ್ಮಗು ಅವಳ ಹತ್ರ ಇದ್ದಾಳೆ. ಅವಳು ಆ ಕೆಲಸ ಮಾಡಿದಾಳೆ, ನನ್ನ ಮಗಳು ಅದೇ ಕೆಲಸ ಮಾಡಿಬಿಡ್ಲಿ. ನನಗೆ ಭಯ ಆಗುತ್ತೆ ಸ್ವಾಮಿ. ಕಾನೂನು ಪ್ರಕಾರ ಏನಿದೆಯೋ ಅದು ಮಾಡಿ ಸ್ವಾಮಿ. ನನಗೆ ತುಂಬ ನೋವಾಗುತ್ತಣ್ಣ. ನನ್ನ ಪ್ರಾಬ್ಲಮ್ ಎಲ್ಲ ನೋಡಿ ಅಣ್ಣ. ಇಲ್ಲೇ ಮಲ್ಕೊಳ್ಳೋಣ ಅವನು, ಎಲ್ಲ ನನ್ಗೆ ಗೊತ್ತಣ್ಣ. ನೋಡಿ ಅಣ್ಣ, ಇಲ್ಲೆಲ್ಲ ಇದೆ, ಫೋಟೋಸ್ ಎಲ್ಲ ಇದೆ ಅಣ್ಣ. ಫೋಟೋಸ್ ಎಲ್ಲ ಇದೆ ಅಣ್ಣ ನನ್ನ ಹತ್ರ. ಎಲ್ಲ ಕೊಟ್ಟಿದ್ದೀನಿ ನಿಮಗೆ ಫೋಟೋಸು. ಅವನು ಎಲ್ಲ ಏನೇನು ಮಾಡಿದ್ದಾನೆ ಎಲ್ಲ ಪ್ರತಿಯೊಂದು ಅಣ್ಣ. ದಯವಿಟ್ಟು ನನ್ನ ಮಕ್ಕಳನ್ನ ಇದು ಮಾಡಿಬಿಡಿ ಅಣ್ಣ.